ನಿಮ್ಮ ಎರಡು ಟ್ರಂಪ್ ಕಾರ್ಡು ಚುನಾವಣೆ ಸಂದರ್ಭದಲ್ಲಿ ಇದ್ದಿದ್ದು, ಒಂದು ಸುಧಾಕರ್, ಇನ್ನೊಂದು ನಾನು ಅನಾಥ ಅಂತ. ಇದನ್ನ ಆಕ್ಚುಲಿ ಸಾರ್ವಜನಿಕ ವಲಯದಲ್ಲಿ ತುಂಬ ವಿರೋಧ ಪಕ್ಷದವರು ಮಾತಾಡಿದ್ದಾರೆ. ಇದು ನಿಜವಾಗ್ಲೂ ನಿಮ್ಮ ಟ್ರಂಪ್ ಕಾರ್ಡ್ ಆಗಿತ್ತಾ? ಇಲ್ಲ ಸರ್, ನಾನು ಅಂದರೆ ನಿಮಗೊಂದು ಗೊತ್ತಿರಲಿ ಸರ್, ನಾನು ಹೆಂಗೆ ಗೆದ್ದೆ ಅಂತ ನಿಮಗೊಂದು ಇಂಟರ್ನಲ್ ಸೀಕ್ರೆಟ್ ಹೇಳ್ತೀನಿ. ಇದು ಸ್ಟೇಟ್ ಅವ್ರಿಗೆ ಗೊತ್ತಾಗಬೇಕು ಸರ್. ನಾನು 25 ಡೇಸಲ್ಲಿ ಹೋಗಿ ನನಗೆ ಸಡನ್ನಾಗಿ ರೀಚ್ ಸಿಗಬೇಕು ಅಂದರೆ ಸರ್, ಪ್ರತಿ 4 ಮನೆಯಲ್ಲಿ ಒಂದು ಮನೆಯಲ್ಲಿ ನನ್ನ ಪಾಠ ಅಥವಾ ನನ್ನ ಮೋಟಿವೇಶನ್ ಕೇಳಿರೋ ಸ್ಟೂಡೆಂಟ್ ಇದ್ದ. ನಾನು ಚಿಕ್ಕಬಳ್ಳಾಪುರದಲ್ಲಿ 2006ರಲ್ಲೇ ಟ್ಯೂಷನ್ ಟೀಚರು. ನನಗೆ 2006-07 ನನ್ನ ಹತ್ರ 1000 ಜನ ಟ್ಯೂಷನ್ಗೆ ಬರೋರು, ಬೆಳಗ್ಗೆ 6ರಿಂದ 8 ಗಂಟೆ. 2006-07 ಸೆಂಟ್ ಜಾನ್ ಸ್ಕೂಲ್ ಅಂತಿತ್ತು, ಬೆಳಗ್ಗೆ 6ರಿಂದ 8 ಗಂಟೆ, 1000 ನನ್ನ ಸ್ಟ್ರೆಂತು ಬಯಾಲಜಿಗೆ. 2006ಇಂದ 2011ವರೆಗೂ ಇಂಜಿನಿಯರಿಂಗ್ MBBSಗೆ ಹೋಗಿರೋ ಪ್ರತಿ ಹುಡುಗ ಹುಡುಗಿ ನನ್ನ ಪಾಠ ಕೇಳಿದ್ದಾರೆ. ನನಗೆ ಇವ್ರದ್ದೊಂದು 10-15 ಸಾವಿರ ಇತ್ತು. ಮತ್ತು ನಾನು ಪ್ರತಿ ವರ್ಷ ಏನು ಮಾಡ್ತಿದ್ದೆ, 2010ಇಂದ 3-3 ಸಾವಿರ SSLC ಮಕ್ಕಳನ್ನ ಒಂದು ಚೌಲ್ಟ್ರಿಯಲ್ಲಿ ಕೂರಿಸಿ ಮೋಟಿವೇಟ್ ಮಾಡ್ತಿದ್ದೆ. ನನ್ನ ಜಿಲ್ಲೆಯಲ್ಲಿ ಕನಿಷ್ಠ 1 ಲಕ್ಷ ಮಕ್ಕಳನ್ನ ಮೋಟಿವೇಟ್ ಮಾಡಿದ್ದೀನಿ. ನಾನು ಪ್ರತಿ ಮನೆಗೂ ರಿಜಿಸ್ಟರ್ ಆಗಿದ್ದೆ. ಲೋಕಲ್ ಚಾನಲಲ್ಲಿ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಒಂದು ಮೋಟಿವೇಶನ್ ಟಾಕು 150 ಶನಿವಾರ ಮಾಡಿದ್ದೆ. 4-5 ವರ್ಷ ಮಾಡಿದ್ದೆ. ಪ್ರತಿ ಮನೆಗೂ ನಾನು ಗೊತ್ತಿದ್ದೆ. ನನಗೆ ಸ್ಟೂಡೆಂಟ್ ಇದ್ದರು. ಇದು ಫ್ಯಾನ್ ಬೇಸ್ ಇತ್ತು ನನಗೆ ಮೊದಲಿಂದ. 1500-2000 ಜನ ಡಾಕ್ಟರ್ಸ್ ಮಾಡಿದ್ದೆ. ಮೇ ಬಿ ಅದೇ ನಿಮ್ಮ ಒಂದು 7-8 ಸಾವಿರ ಜನ ಸರ್ US ಇಂದ ವರ್ಕ್ ಮಾಡಿದ್ದಾರೆ ಸರ್ ನನ್ನ ಸ್ಟೂಡೆಂಟ್ಸ್. ನನಗೆ ಯಾವಾಗಲೂ 12ಅಲ್ಲಿ ನನ್ನ ಪಾಠ ಕೇಳಿ ಇಂಜಿನಿಯರಿಂಗ್ ಮಾಡಿ US ಅಲ್ಲಿ ಸೆಟ್ಲ್ ಆಗಿರೋರು ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡಿ, ಅಪ್ಪ ನಮ್ಮ ಸರ್ಗೆ ಓಟ್ ಹಾಕ್ಬೇಕಪ್ಪ ಅಂತ ಅಲ್ಲಿಂದ ಮೋಟಿವೇಟ್ ಮಾಡಿ ಯಂಗ್ಸ್ಟರ್ಸ್ ಮಾಡಿದೆ. ಬಟ್ ನಿಮ್ಮ ಅಕಾಡೆಮಿ ಓಪನ್ ಮಾಡಿದ್ದು 2018 ನನ್ನ ಟೀಚರ್ 2006ಇಂದ 5-6ಇಂದ. ನಾನು 5ಅಲ್ಲಿ ಸೆಕೆಂಡ್ ಇಯರ್ ಮುಗಿದಿದ ತಕ್ಷಣ ನಾನು ಕಾಸು ಸಂಪಾದಿಸ್ಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಒಂದು ಟ್ಯುಟೋರಿಯಲ್ಸಲ್ಲಿ ಸೇರಿಕೊಂಡೆ ಸರ್. ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗೋದು. ಬೆಳಗ್ಗೆ ಟ್ರಾಫಿಕ್ ಜಾಮ್ ಆಗೋದು ಸರ್, ನೀವು ನಂಬಲ್ಲ. 1000 ಜನ ಮಕ್ಕಳು ಬೈಕಲ್ಲಿ ಸೈಕಲಲ್ಲಿ ಬಂದರೆ ರೋಡ್ ಜಾಮ್ ಆಗೋದು. ಲೋಕಲ್ ಕಂಪ್ಲೇಂಟ್ ಮಾಡೋರು, 1000 ವೆಹಿಕಲ್ಸ್ ನಿಲ್ಲೋದು. ಇದು ನಾನು 2006 ಮಾತು ಹೇಳಿ. ಬಟ್ ಈ ಕ್ರೇಜ್ ಇತ್ತು ಸರ್ ಒಂದು ಅಂಡರ್ ಕರೆಂಟಲ್ಲಿ ನನಗೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಲೋಕಲಲ್ಲಿ ತುಂಬ ಇಷ್ಟಪಡೋರು ಇದ್ದಾರೆ ಸರ್. ಲೋಕಲ್ MLAಗಳು ಹೋದರೆ 1-2 ಸೆಲ್ಫಿ ತೊಗೊತಾರೆ. ನಾನು ಹೋದರೆ ಹಳ್ಳಿಯಲ್ಲಿ 100 ಜನ ಸೆಲ್ಫಿ ತೊಗೊತಾರೆ. ಅವ್ರ ಮಗನ ಥರ ನೋಡ್ತಾರೆ. ಪ್ರತಿ ಮನೆಗೂ ಕರೆದು ಊಟ ಇಡ್ತಾರೆ. ನಾನು ಸಿಂಪಲ್ಲಾಗಿ ಹೋಗ್ತೀನಿ. ನನ್ನ ಮೇಲೆ ಪ್ರೀತಿ ಇದೆ ಸರ್.